ನಮಸ್ಕಾರ. ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ನೋಡಿ, ಒಂದು ಹೆಣ್ಣು ಎಲ್ಲಿ ಖುಷಿಯಾಗಿ ಸಂತೋಷವಾಗಿರ್ತಾಳೋ ಆ ಮನೆ ತುಂಬಾ ಬೇಗ ಸಮೃದ್ಧಿ ಆಗತ್ತಂತೆ. ಆ ಮನೆ ಗಂಡಸು ಕೂಡ ಎಲ್ಲೇ ಹೋಗಿ ಎಂಥದೇ ವ್ಯವಹಾರ ಮಾಡಲಿ ಆ ಮನೆ ಶ್ರೇಯೋಭಿವೃದ್ಧಿ ಬೇಗ ಆಗತ್ತಂತೆ. ಹೌದು, ಒಂದು ಹೆಣ್ಣು ಮನೆಯ ಕಣ್ಣು ಅನ್ನೋದು ತುಂಬಾ ಮುಖ್ಯ. ಎಲ್ಲಿ ಹೆಣ್ಣು ಚೆನ್ನಾಗಿರ್ತಾಳೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಖಂಡಿತವಾಗ್ಲೂ ನಿಜ. ನೀವು ನೋಡಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ವುಮನ್ ಅಂತಾರೆ. ಹೌದು, ಆದರೆ ಈಗ ಹೆಣ್ಣು ತುಂಬಾ ಕೆಲಸ ಮಾಡ್ತಿದ್ದಾಳೆ. ಎಲ್ಲ ಫೀಲ್ಡಲ್ಲೂ ತನ್ನನ್ನು ತಾನು ಗುರುತಿಸ್ಕೊಂಡಿದ್ದಾಳೆ. ಕೆಲವು ಸತಿ ಆಕೆ ಕೂಡ ಬ್ಯುಸಿಯಾಗಿರ್ತಾಳೆ. ಮಕ್ಕಳಿಗೆ ಟೈಮ್ ಕೊಡಲಿಕ್ಕಾಗಲ್ಲ, ಮನೆಗೆ ಟೈಮ್ ಕೊಡಲಿಕ್ಕಾಗಲ್ಲ. ಆದರೆ ಆ ಹೆಣ್ಣು ಸ್ವಲ್ಪ ಒಂಚೂರು ಅವಳ ಮನಸ್ಥಿತಿ ಆಚೆ ಈಚೆ ಆದರೆ ಆ ಮನೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಹೌದು, ಒಂದು ಮನೆಯ ಶ್ರೇಯೋಭಿವೃದ್ಧಿಗೆ ಹೆಣ್ಣಿನ ಪಾತ್ರ ತುಂಬಾ ಮುಖ್ಯ. ಆದರೆ ಇಂತಹ ಬ್ಯುಸಿ ಲೈಫಲ್ಲೂ ನಮ್ಮ ಗಂಡ ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು, ಹೇಗೆ ಅವರ ವೆಲ್ಬಿಂಗ್, ಸೈಕಲಾಜಿಕಲ್ ವೆಲ್ಬಿಂಗಿಗೆ ನಾವು ಹೆಣ್ಮಕ್ಕಳು ಹೇಗೆ ಮುಖ್ಯ ಪಾತ್ರವನ್ನು ವಹಿಸ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗ್ತೀನಿ. ನಾನು ಹೇಳಿದೆ ನೋಡಿ, ಒಂದು ಹೆಣ್ಣಿಗೂ ಗಂಡಿಗೂ ವ್ಯತ್ಯಾಸ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನಾನು ತುಂಬಾ ವರ್ಕ್ಶಾಪ್ ಮಾಡುವಾಗ ಪೇರೆಂಟಿಂಗ್ ಬಗ್ಗೆ ಮಾತಾಡ್ತೀವಿ. ಆ ಪೇರೆಂಟಿಂಗ್ ಮಾತಾಡುವಾಗ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಅಂತ ಹೇಳಿದರೆ, ನಾನೇ ಇಡೀ ಮನೆಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳು ಹೇಗೆ ಇರ್ತಾರೆ, ಹೋಮ್ವರ್ಕ್ ಮಾಡ್ತಾರಾ, ಎಲ್ಲವನ್ನು ನಾನು ನೋಡ್ಕೋಬೇಕು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಗಂಡ ಕೂಡ ಹೋಗ್ತಿದ್ದಾನೆ. ಆದರೆ ಮಕ್ಕಳು ನನ್ನ ಗಂಡ ಹೇಳಿದ ಮಾತು ಒಂಚೂರು ಕೇಳಲ್ಲ. ನಾನೇನು ಹೇಳಿದ್ರು ಮಕ್ಕಳು ಬೇಗ ಕೇಳ್ತಾರೆ. ಆದರೆ ಎಷ್ಟು ಜವಾಬ್ದಾರಿಯನ್ನು ನಾನು ತಗೊಳ್ಳಿಕ್ಕೆ ಸಾಧ್ಯ ಅಂತ. ಹೌದು ನೋಡಿ, ಪ್ರತಿಯೊಂದು ಹೆಣ್ಣು ಆ ಹೆಣ್ಣಿಗೆ ಆ ಶಕ್ತಿ ದೇವ್ರು ಕೊಟ್ಟಿರ್ತಾನೆ ಅಂತೆ. ಹೆಣ್ಣು ನೇಚರ್ಗೆ ತುಂಬಾ ಕ್ಲೋಸ್ ಆಗಿರ್ತಾಳಂತೆ. ಹಾಗಾಗಿ ಮಕ್ಕಳು ಹೆರೋ ಶಕ್ತಿ ಕೂಡ ಭಗವಂತ ಆ ತಾಯಿಗೆ ಕೊಟ್ಟಿರ್ತಾನೆ. ಹೆಣ್ಣು ಕರುಣಾಮಯಿ. ಆ ಹೆಣ್ಣು ಎಲ್ಲಿ ಯಾವ ಕೆಲಸವನ್ನು ಕೊಟ್ಟರು ಕೂಡ ಅವಳು ಅಚ್ಚುಕಟ್ಟಾಗಿ ನಿಲ್ಲಿಸ್ತಾಳೆ. ನೋಡಿ, ಗಂಡಸು ಮನೆ ಕಟ್ತಾನೆ, ಆದರೆ ಅದನ್ನು ಹೋಮ್ ಮಾಡೋದಿದೆಯಲ್ಲ, ಅಂದರೆ ಒಂದು ಜಾಗವನ್ನು ನೆಲೆಸ್ಲಿಕ್ಕೆ ಆ ಗೂಡನ್ನು ಮಾಡೋದು ಆ ಹೆಣ್ಣಿನ ಜವಾಬ್ದಾರಿ ಆಗಿರುತ್ತೆ. ಒಂದು ಹೆಣ್ಣಿಗೆ ನೀವು ಎಂಥದ್ದೇ ದಿನಸಿ ಕೊಡಿ, ಅವಳಂಥ ಅದ್ಭುತವಾದ ಅಡುಗೆಯನ್ನು ಮಾಡಿಕೊಡ್ತಾಳೆ. ಹಾಗೆಯೇ ಹೆಣ್ಣಿಗೆ ಏನನ್ನು ಕೊಟ್ಟರು ಕೂಡ ಆಕೆ ಆ ಫಿನಿಶ್ ಪ್ರಾಡಕ್ಟನ್ನು ಮಾಡಿಕೊಡ್ತಾಳೆ. ಆದರೆ ಹೇಗೆ ಮನೆಯನ್ನು ನಿಭಾಯಿಸೋದು, ಹೇಗೆ ಈ ಸ್ಟ್ರೆಸ್ಸನ್ನು ನಿಭಾಯಿಸೋದು ಅಂತ ಹೇಳಿದ್ರೆ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ಯಾವುದೇ ಆಗಿರಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಯಾವುದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ, ಹಾಗಂತ ನಾವು ಸಿಡ್ಕಿದ್ರೆ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ಕೇಳಿದ್ದೀವಲ್ಲ, ಗಂಡ ಹೆಂಡತಿ ಜಗಳ ಮಧ್ಯೆ ಕೂಸು ಬಡವಾಯಿತು ಅಂತ. ಹಾಗೆ ಕೆಲವು ಸತಿ ನಮಗಿರ್ತಕ್ಕಂಥ ಸ್ಟ್ರೆಸ್ಸು, ಟೆನ್ಷನ್ ಎಲ್ಲವನ್ನು ಮಕ್ಕಳ ಮೇಲೆ ಹೇರ್ತಾ ಹೋಗ್ತೀವಿ. ಆದರೆ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಹೋಗ್ತಾ ಇರುತ್ತೆ. ಎಲ್ಲಾದರೂ ಅಬ್ಸರ್ವ್ ಮಾಡಿದ್ದೀರಾ, ಎಲ್ಲಿ ತಾಯಿ ಇರ್ತಾಳೋ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿಬಿಡ್ತಾರೆ, ತುಂಬ ಚೇಷ್ಟೆ ಮಾಡ್ತಾ ಇರ್ತಾರೆ, ತುಂಬಾ ಕೀಟ್ಲೆ ಮಾಡ್ತಿರ್ತಾರೆ. ಯಾಕಪ್ಪ ಅಂತ ಹೇಳಿದರೆ, ತಾಯಿಯ ಫೆರೋಮೋನ್ಸ್ ಅಂತ ಹೇಳಿದರೆ ತಾಯಿಯ ಸ್ಮೆಲ್ಲನ್ನು ಮಕ್ಕಳು ಸೆನ್ಸ್ ಮಾಡಿದ ತಕ್ಷಣ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಮನುಷ್ಯನ ಫಸ್ಟ್ ಮೀಟ್ ಮಾಡಿದ ತಕ್ಷಣ ಫೆರೋಮೋನ್ಸ್ ಅಂದರೆ ಒಂದು ಮನುಷ್ಯ ಒಬ್ಬ ಸ್ಮೆಲ್ಲನ್ನು ನೋಡ್ತಾರಂತೆ. ಈವನ್ ಒಂದು ಇನ್ಸೆಕ್ಟಿಂದ ನೋಡಿ, ಪ್ರಾಣಿ ನೋಡಿ, ಇನ್ನೊಂದು ಪ್ರಾಣಿನ ಮೀಟ್ ಮಾಡಿದ ತಕ್ಷಣ ಅದರ ಸ್ಮೆಲ್ಲನ್ನು ನೋಡುತ್ತೆ. ಆಗ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಫೆರೋಮೋನ್ಸ್ ಅಂತ. ತಾಯಿಯ ಫೆರೋಮೋನ್ಸನ್ನು ನೋಡಿದ ತಕ್ಷಣ ಮಗು ತುಂಬಾ ಆ್ಯಕ್ಟಿವ್ ಆಗ್ತಾ ಹೋಗುತ್ತಂತೆ. ಹಾಗಾಗಿ ಮಕ್ಕಳಿಗೆ ತಾಯಿ ಹತ್ರ ಅತಿ ಹೆಚ್ಚಾದ ಸಲಿಗೆ ಇರುತ್ತೆ. ಮಕ್ಕಳು ತಾಯಿ ಏನು ಹೇಳಿದ್ರು ಕೇಳೋವಂತಹ ಮನಸ್ಥಿತಿಯಲ್ಲೇ ಇರ್ತಾರೆ. ಅದಕ್ಕೆ ಹೇಳ್ತಾರಲ್ವಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಅಂತಹ ಒಂದು ಮೇಲ್ಗೈ ತಾಯಿಗಿರುತ್ತೆ. ಆದರೆ ಇದನ್ನು ನಾವು ಒಂದು ಆಪರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಮಗುವನ್ನು ಸೊಸೈಟಿಗೆ ಕೊಟ್ಟರೆ ಕೂಡ ಅದು ಕೂಡ ಕಾಂಟ್ರಿಬ್ಯೂಷನ್ನು. ಆದರೆ ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೀನಿ. ಒಂದು ಅಂತ ಹೇಳಿದ್ರೆ, ನಾನು ಹೇಳಿದೆ, ಇಷ್ಟೇ ನಾವು ದಣದು ಬಂದರೂ ಫಸ್ಟ್ ನಾವು ಬರೋದು ಎಲ್ಲಿಗೆ? ಮನೆಗೆ ಬಂದ ತಕ್ಷಣ ನಮಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ವಾ? ಹಾಗಾಗಿ ಮನೆಯನ್ನು ಅಚ್ಚುಕಟ್ಟಾಗಿಟ್ಕೊಂಡ್ರೆ ನಮಗೆ ಒಂದು ಮನಸ್ಸಲ್ಲಿ ಪೀಸ್ ಇರತ್ತಂತ ಹೇಳಿ. ನೋಡಿ, ಯಾರದೇ ಮನೆಗೆ ಹೋಗಿ ಅದು ಅವರ ಪರ್ಸ್ನಾಲಿಟಿಯನ್ನು ತೋರಿಸುತ್ತೆ. ತುಂಬ ಸಾಮಾನುಗಳನ್ನು ಇಟ್ಕೊಂಡಿರೋದು, ಅಚ್ಚೆ ಆ ಕಡೆ ಈ ಕಡೆ ಚಲಾಪಿಲಿಯಾಗಿ ವಸ್ತುಗಳು ಬಿದ್ದಿರೋದು, ಅದು ಎಲ್ಲವೂ ಆ ಮನುಷ್ಯನ ಮೆಂಟಾಲಿಟಿಯನ್ನು ತೋರಿಸುತ್ತೆ. ಅಂತಂದರೆ ಮನುಷ್ಯ ತುಂಬಾ ಎಲ್ಲವನ್ನೂ ಇಟ್ಕೋತಾನೆ. ಯಾಕೆಂತ ಹೇಳಿದ್ರೆ, ನಾವು ಎಷ್ಟೋ ಸತಿ ಬೇಡಪ್ಪ ಇದು ಸಾಮಾನು ಬೇಡ, ಕೊಟ್ಬಿಡೋಣ ಯಾರಿಗಾರ ಅಂತ ಹೇಳಿದ್ರೆ ನಮ್ಮ ಸೈಕಾಲಜಿನೇ ಹೇಗಿರುತ್ತೆ ಅಂತ ಹೇಳಿದ್ರೆ, ಏನಾದರೂ ನಮ್ಮ ಜೀವನದಲ್ಲಿ ಆಗಬಾರ್ದು ಘಟನೆ ಆದರೂ ಕೂಡ ಬಿಡಪ್ಪ, ಬಿಟ್ಬಿಡು, ಮುಂದೆ ಹೋಗೋಣ, ಜೀವನ ನಡೆಸ್ಕೊಂಡು ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಬರ್ತೀವಂತೆ. ಹಾಗಾಗಿ ಮನೆಯಲ್ಲಿ ಅತಿ ಹೆಚ್ಚು ಸಾಮಾನು ಇಟ್ಕೊಳ್ಳೋದು ಬೇಡ. ನಾವು ಎಷ್ಟೋ ಸರಿ ಅನ್ಕೋತೀವಿ, ಈ ಸಾಮಾನು ಯಾವಾಗಲಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನು ಎಲ್ಲೋ ಇಟ್ಟಿರ್ತೀವಿ. ಇಟ್ಟಿರೋ ವಸ್ತುವನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಹಾಗಾಗಿ ಮನೆಯಲ್ಲಿ
ಹೆಚ್ಚು ಸಾಮಾನುಗಳನ್ನು ಇಡ್ತಾ ಇರೋದು, ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸ್ತಾ ಹೋಗ್ತಾ ಇದ್ದರೆ ನಿಮ್ಮ ಎಮೋಷನ್ಸನ್ನು ಹೋಲ್ಡ್ ಮಾಡ್ತಾ ಹೋಗ್ತೀವಿ. ನನಗೆ ಯಾರಾದ್ರು ಬ್ರೇಕಪ್ ಆಗಿ ಬಂದರೆ, ಮೇಡಮ್ ನಾನು ಆ ವ್ಯಕ್ತಿಯನ್ನು ಮರಿಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಅಡ್ವೈಸ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರ್ತಕ್ಕಂತಹ ಗಿಫ್ಟ್ಗಳನ್ನೆಲ್ಲ ಮತ್ತೆ ವಾಪಸ್ ಕೊಟ್ಬಿಡಿ, ಇಲ್ಲ ಅಂತ ಹೇಳಿದ್ರೆ ಡೊನೇಟ್ ಮಾಡಿಬಿಡಿ ಅಂತ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿಗೆ ಎಮೋಷನ್ ಇರುತ್ತೆ. ಈಗ ನೋಡಿ, ಈ ವಾಸ್ ಬಗ್ಗೆ ನೀವು ಕೇಳಿದ್ರೆ ನಾನು ಹೋಗಿ ಎಲ್ಲಿ ತಗೊಂಡೆ, ಆ ತಗೊಳ್ಳುವಾಗ ಏನೇನಾಯಿತು, ಪ್ರತಿಯೊಂದು ಇನ್ಸಿಡೆಂಟ್ ನಾಪ್ಕ ಬರುತ್ತೆ ಅಲ್ವಾ. ಒಂದು ಸೀರೆ ಬಗ್ಗೆ ಕೇಳೋಣ. ಸೀರೆ ತಗೊಳ್ಳುವಾಗ ಅಷ್ಟೇ, ನಾವು ಎಷ್ಟೋ ಸತಿ ಹೋಗಿರ್ತೀವಿ, ಆ ಜಾಗಕ್ಕೆ ಹೋಗಿರ್ತೀವಿ, 4 ಜನನ ಮಾತಾಡ್ಸಿರ್ತೀವಿ, ಅಂಗಡಿಯಲ್ಲಿರೋ 4 ಜನನ ಕೇಳಿರ್ತೀವಿ ಸೀರೆ ಹೇಗಿದೆ ಅಂತ. ಹಾಗೆ ಪ್ರತಿಯೊಂದು ವಸ್ತುವಿಗೆ ಎಮೋಷನ್ಸ್ ಇರುತ್ತೆ. ಕೆಲವು ಸತಿ ಆ ವಸ್ತು ಹಳೇದಾಗ್ತಾ ಅದಕ್ಕೆ ಜೀವ ಕಮ್ಮಿ ಆಗ್ತಾ ಹೋಗುತ್ತೆ, ಅದನ್ನು ಬಿಸಾಡೋದು ಸೂಕ್ಷ್ಮ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಇಟ್ಕೋತಾ ಹೋಗ್ತಾ ಇದ್ದಂಗೆ ಮನೆಯಲ್ಲಿ ಹೆಚ್ಚು ಸಾಮಾನಾಗ್ತಾ ಹೋಗುತ್ತೆ, ನಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗ್ತಾ ಹೋಗುತ್ತೆ. ನೋಡಿ, ನೀವು ಯಾವ್ದಾದ್ರು ಒಂದು ಖಾಲಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ, ಎಷ್ಟು ನೆಮ್ಮದಿ ಅನ್ಸುತ್ತೆ. ಇವಾಗ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ ಎಷ್ಟು ವಿಶಾಲವಾಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಕ್ಲೀನ್ ಆಗಿರುತ್ತೋ ಅಲ್ಲಿ ದೇವ್ರು ನೆಲೆಸ್ತಾನಂತೆ. ಹಾಗಾಗಿ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾರೇ ಬರಲಿ ಅವರ ಮೂಡ್ ಚಿಯರ್ ಅಪ್ ಆಗಬೇಕು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.